ಮೊದಲನೇ ಥ್ಯಾಂಕ್ಸ್ ನಾನು ಮಾಧ್ಯಮ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ನಾವು ಈ ದಡದಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಪ್ರಾಡಕ್ಟ್ ಮಾಡಿರ್ತೀವಿ, ಆ ದಡಕ್ಕೆ ಸೇರಿಸ್ಬೇಕಾಗುತ್ತೆ ಜನಕ್ಕೆ. ಮಧ್ಯ ಸೇತುವೆ ಥರ ಇರೋದೇ ಮಾಧ್ಯಮ ಮಿತ್ರರು ನಮಗೆ. ನೀವೆಲ್ಲ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಮ್ಮ, ನಮ್ಮ ಕಸಿನ್ಸು, ನನ್ನ ಫ್ರೆಂಡ್ಸು ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಫಿಲಮ್ ಹೆಸರು ರೆಡ್ ರಮ್ ಅಂತ. ಅದು ಮಿರರ್ ಇಮೇಜಲ್ಲಿ ನೋಡಿದಾಗ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಾಗಿ ಇದು ಟೈಟಲ್ ನಾವು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನಮ್ಮ ಹತ್ರ ಇರಲಿಲ್ಲ, ನನ್ನ ಫ್ರೆಂಡ್ ಒಬ್ಬನ ಹತ್ರ ಇತ್ತು. ಸೊ ಫಸ್ಟ್ ಕೇಳಿದ್ವಿ, ನಾರ್ಮಲಾಗೆ ಕೊಡು ಅಂತ ಕೊಡಲಿಲ್ಲ. ಕನ್ನಡ ಮತ್ತೊಂದು ಸೂರು ಸಂಸ್ಕೃತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ ಅಲ್ವಾ, ಕೊಡಲೇಬೇಕಾಗಿ ಬಂತು. ಅಲ್ಲೇ ಇದ್ದಾನೆ ಶಶಿ ಅಂತ. ಸೊ ಅವ್ನ ಬ್ಯಾನರಲ್ಲಿ ಇದ್ದಿದ್ದು, ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಟೈಟಲ್ ಕೊಟ್ಟಿದ್ದಕ್ಕೆ. ರೆಡ್ ರಮ್ ಚಿತ್ರ ಅಂತ ಬಂದಾಗ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಅಫ್ಜಲ್ ಸರ್ಗೆ. ಸೊ ಅವರೇ ಫಸ್ಟು ಕರ್ಕೊಂಡೋಗಿ ಪ್ರೊಡ್ಯೂಸರ್ ಹತ್ರ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಗಣೇಶ ಹಬ್ಬದ ದಿನ ಪೂಜೆ ಮಾಡಿ ಸ್ಟ್ರಾಂಗಾಗಿ ನಮಸ್ಕಾರ ಮಾಡಿ ಎಮೋಷ್ನಲ್ ಆಗಿ ಬೇಡ್ಕೊಂಡು ಊಟ ಮಾಡಿ ಕೂತಿದ್ದಾಗ ಫೋನ್ ಮಾಡ್ಬಿಟ್ಟು ಕಡುಬು ತಂದು ಕೊಡಿ ಅಂದರು. ಕಡುಬು ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರನ್ನು ಕರ್ಕೊಂಡು ಹೋಗಿ ಮೀಟ್ ಮಾಡಿಸಿದ್ರು. ಹೇಳ್ತೀರೇನ್ರಿ ಕತೆನಾ ಅಂತೆಲ್ಲ ಕೇಳ್ಬಿಟ್ಟು. ಸೊ ನಾನು ಅಲ್ಲಿ ಹೋಗ್ಬೇಕಾದ್ರೂ ಕೂಡ ನಮಗದು ಅದೊಂದು ಇರುತ್ತಲ್ಲ, ನಂಬಿಕೆ ಇರಲ್ಲ. ಅಯ್ಯೋ ಆಗುತ್ತೋ ಆಗಲ್ವ ಯಾರಿಗೂ ಗೊತ್ತು, ಹೋಗೋಣ ನೋಡೋಣ ಅಂದ್ಕೊಂಡೇ ಇದ್ದಿದ್ದು. ಬಟ್ ಪ್ರೊಡ್ಯೂಸರು ಕತೆ ಕೇಳಿದಾಗಲೂ ನಾನು ಇನ್ನೊಂದು 3 ತಿಂಗಳು ಹೇಳ್ತಾರೆ, ಮನೆ ಕಟ್ತಾ ಇದ್ದೀನಿ, ಫಾರಿನ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ, ಈ ಥರನೇ ಅಂದ್ಕೊಂಡಿದ್ದೆ. ಬಟ್ ಕತೆ ಕೇಳಿದ ತಕ್ಷಣ ಅವ್ರು ಯಾವಾಗ ಚೆಕ್ ಬರೆದು ಕೊಟ್ಟರು, ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದದು. ಸೊ ನಮ್ಮ ನಿರ್ಮಾಪಕರಾದ ಅಶೋಕ್ ಸರ್ಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೋಹನ್ ಅಂತ ಇನ್ನೊಂದು ನಿರ್ಮಾಪಕರು. ಅಶೋಕ್ ಅವರಾದರೂ ನಾನು ಎದುರಿಗಿದ್ರು, ಫಸ್ಟ್ ಟೈಮ್ ನನ್ನ ನೋಡಿದ್ರು ಪರವಾಗಿಲ್ಲ. ಮೋಹನ್ ಅವ್ರ ಪಾಪ ಲಂಡನಲ್ಲಿದ್ದರು. ಅವರು ನಾನು ವಾಯ್ಸ್ ಕೇಳ್ಬಿಟ್ಟೇನೆ ಹಾಕ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇನ್ನೊಬ್ಬರು ಹನಿ ಚೌಧರಿ ಅಂತ, ಅವ್ರಿಗೂ ಥ್ಯಾಂಕ್ಸ್. ಮತ್ತು ನಮ್ಮ ಕೋ ಪ್ರೊಡ್ಯೂಸರ್ ಆದಂಥ ರಮೇಶ್ ಭಂಡಾರಿ ಸರ್. ಸೊ ಅವರ ಒಂದು ಆಡಿಯೋ ಚಾನಲ್ ಕೂಡ ರಿಲೀಸ್ ಆಗ್ತಿದೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಪಾತ್ರಗಳನ್ನು ಪರಿಚಯ ಮಾಡ್ಕೊಡ್ಬೇಕು ನಾನು. ಮೊದಲನೇದಾಗಿ ಒಂದು ಇದು ಡೈರೆಕ್ಟ್ರು ಸಿನಿಮಾದೊಳಗಿನ ಸಿನಿಮಾ ಒಳಗೆ ನಡೆಯುವಂಥ ಕಥೆ ಹೊಂದಿರುವಂಥ ಚಿತ್ರ ಇದು. ಸೊ ಡೈರೆಕ್ಟ್ರ್ ಪಾತ್ರದಲ್ಲಿ ಶ್ರೀದತ್ತ ಅಂತ. ಸೊ ಎಲ್ಲ ನಮ್ಮದೇ ಒಂದೇ ಬ್ಯಾಚು, ಒಂದೇ ಥರ ಸೈಕಲ್ ಹೊಡಿತಾ ಇದ್ವಿ. ಈ ಪೆಡ್ಲು ನಾನು, ಆ ಪೆಡ್ಲು ಅವನು ಅಂದ್ಕೊಂಡು. ಸೊ ಒಟ್ಟಿಗೆ ಮತ್ತೆ ಈ ಚಿತ್ರದಿಂದ ಇನ್ನೊಂದು ಬೇರೆ ಸೈಕಲ್ ಹೊಡೆಯೋಣ ಅಂತ ಶುರು ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಅಫ್ಜಲ್ ಸರ್. ಮೊದಲು ಆ್ಯಕ್ಚುಲಾಗಿ ಸಿನಿಮಾ ಶುರುವಾದಾಗ ಅಫ್ಜಲ್ ಸರ್ ಇದ್ದಿದ್ದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ಗೆ ಇದ್ದಿದ್ದು ಅಫ್ಜಲ್ ಸರ್. ಅದಾದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಉತ್ತರ ಪ್ರದೇಶ ಕಡೆ ಎಲ್ಲ ಶೂಟ್ ಮಾಡ್ತಾ ಇದ್ದೀವಿ ಅಂದಾಗ ರಾಜ್ವೀರ್ ಸಿಂಗ್ ಅನ್ನೋರನ್ನ ಇದು ಮಾಡಿದ್ವಿ, ನಾವು ಕ್ಯಾಸ್ಟ್ ಮಾಡಿದ್ವಿ. ಸೊ ಅವ್ರನ್ನ ಕ್ಯಾಸ್ಟ್ ಮಾಡಿದ ತಕ್ಷಣ ಅಫ್ಜಲ್ ಸರ್ ನಾನು ಮಾಡಲ್ಲ ಪೊಲೀಸ್ ಪಾತ್ರನ, ಅವ್ರು ಕರೆಕ್ಟಾಗಿ ಕಾಣ್ತಾ ಇದ್ದಾರೆ, ಅವ್ರಿಗೆ ಮಾಡಿಸಿ ಅಂತ ಹೇಳಿ ಮಾಡಿಸಿದ್ರು. ಅದು ತುಂಬ ಶ್ಲಾಘನೀಯ. ನಾನು ಅದು ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ನಾರ್ಮಲಾಗಿ ನಾವೆಲ್ಲ ನೇತ್ರದಾನದ ಬಗ್ಗೆ ಕೇಳಿರ್ತೀವಿ, ಅವ್ರು ಪಾತ್ರದಾನ ಮಾಡಿದ್ರು ಇದಕ್ಕೋಸ್ಕರ. ಸೊ ತುಂಬ ಥ್ಯಾಂಕ್ಸ್ ಅಫ್ಜಲ್ ಸರ್. ಅದಾದಮೇಲೆ ಯತಿರಾಜ್ ಅಂತ, ಅವರು ಸೀನಿಯರ್ ಆರ್ಟಿಸ್ಟು. ಸೊ ಎಲ್ಲರೂ ನೋಡಿರ್ತೀರ. ಅದಾದಮೇಲೆ ಲೀಡ್ ಪಾತ್ರಗಳು, ಇನ್ನೊಂದಷ್ಟು ಲೀಡ್ ಪಾತ್ರಗಳು ಅಂತ ಬಂದಾಗ ಧೃತೇಶ್ ಅಂತ. ಸೊ ಸಿನಿಮಾ ಶೂಟಿಂಗ್ ಶುರು ಆಗೋಕ್ಕಿನ್ನ 3 ದಿನ ಇದೆ ಅನ್ನೋವಾಗ ಯಾರೂ ನಂಬಕ್ಕದ್ದು ರೀತಿಲಿ ಆಕ್ಸಿಡೆಂಟಲ್ ಆಗಿ ಕ್ಯಾಸ್ಟಿಂಗ್ ಆದವನು ಇವನು. ಸೊ ಇದಾದಮೇಲೆ ಫಸ್ಟ್ ಸಿನಿಮಾ ಇವೊಂದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ, ಸುಳ್ಳಂತೂ ಹೇಳ್ತಾ ಇಲ್ಲ, ನಿಜವೂ ತುಂಬ ಚೆನ್ನಾಗಿ ಸಾಂಗಲ್ಲಿ ನೋಡಿದ್ವಿ. ಬಟ್ ಅದನ್ನು ತೆಗ್ಸೋದಕ್ಕೆ ನಮ್ಗೆ ಆಲ್ಮೋಸ್ಟ್ ಜೀವ ಹೋಗಿತ್ತು. ನಮಗೆ ಗೊತ್ತಾಯ್ತು ನೋಡಿ, ಎಲ್ಲ ನಮ್ಮ ಟೀಮವರೆಲ್ಲ ಆಗ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಟು ತೆಗ್ಸಿದ್ವಿ. ತುಂಬ ಅಂದರೆ ಶತಮಾನಗಳ ನಾಚಿಕೆ ಸಂಕೋಚ ಒಂದೇ ಜನಕ್ಕೆ ಇಟ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಸೊ ಇದಾದಮೇಲೆ ಪ್ರಾಚಿ ಶರ್ಮಾ ಅಂತ, ಮುಂಬೈಯಿಂದ ಬಂದವರು. ನಾವು ಸಿನಿಮಾದೊಳಗಿನ ಸಿನಿಮಾ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಅಂತ, ಮುಂಬೈಯಿಂದ ಒಂದು ಹೀರೋಯಿನ್ ಬೇಕಾಗತ್ತೆ ಅಂತ ನಾವು ಯೋಚನೆ ಮಾಡಿ ಕರ್ಕೊಂಡು ಬಂದಿದ್ದು. ಇದಕ್ಕೆ ಮುಂಚೆ ಆ್ಯಕ್ಚುಲಾಗಿ ನಾನು ಅಫ್ಜಲ್ ಸರ್ ಹತ್ತತ್ರ ಒಂದು 13-14 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ವಿ. ಒಂದಷ್ಟು ಜನ ಡೇಟ್ಸ್ಗಳು ಹೊಂದಾಣಿಕೆ ಆಗಲಿಲ್ಲ. ಇನ್ನೊಂದು 3-4 ಜನ ಕಥೆ ಕೇಳಿ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಸತ್ಯವಾಗ್ಲೂ ಈ ಪಾತ್ರ ನಂಗೆ ಮಾಡೋಕ್ಕಾಗಲ್ಲ ಅಂತ ಭಯಪಟ್ಟು ಬಿಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ರಿಜೆಕ್ಟ್ ಮಾಡಿದ್ದು ತುಂಬ ಖುಷಿ ಪಟ್ಟಿದ್ದು ನಾವೇ ಅಂತ ಅನ್ಕೊಂತೀನಿ. ತುಂಬ ಭಯಂಕರವಾಗಿದೆ ಪಾತ್ರ, ಬೇಡ ಅಂತ ರಿಜೆಕ್ಟ್ ಮಾಡಿದ್ರು, ಅದಕ್ಕೂ ಥ್ಯಾಂಕ್ಸ್. ಅದಾದ್ಮೇಲೆ ಪ್ರಾಚಿ ಶರ್ಮನ್ ಕ್ಯಾಸ್ಟ್ ಮಾಡಿದ್ದು. ಕನ್ನಡ ಬರ್ತಾ ಇರಲಿಲ್ಲ ಪಾಪ ಅವರಿಗೆ. ನಾನು ಸ್ಪಾಟಲ್ಲಿ ಸೀನ್ಸ್ ಎಲ್ಲ ಬರ್ದು ಕೊಡಬೇಕಾಗಿತ್ತು. ಪಾಪ ಅದನ್ನು ಕಲ್ತು ಹೇಳಬೇಕಾಗಿತ್ತು ಅವರು. ನಮ್ಮ ಅಸೋಸಿಯೇಟು ವಂದನಾ ಪ್ರಕಾಶ್ ಅವರು ಒಂಥರ ಲೇಡಿ ರ್ಯಾಂಬೋ, ಯಾವಾಗ ಯಾರಿಗೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ, ಆ ಥರ ತುಂಬ ಗಟ್ಟಿಗಿತ್ತಿ ನಮ್ಮ ಅಸೋಸಿಯೇಟು. ಸೊ ಮತ್ತು ಸುನಿಲ್ ಅಂತ, ಅವ್ರಿಗೂ ಥ್ಯಾಂಕ್ಸ್ ನಮ್ಮ ಅಸೋಸಿಯೇಟ್ಸ್ಗೆ. ಮತ್ತು ನಿಶಾಂತ್ ಅಂತ. ಇದಾದಮೇಲೆ ನೆಕ್ಸ್ಟ್ ಪಾತ್ರ ಬಂದು ರಾಜ್ವೀರ್ ಸಿಂಗ್ ಅವ್ರದ್ದು ಹೇಳಿದ್ನಲ್ಲ, ಅವರು ಪೊಲೀಸ್ ಪಾತ್ರ ಮಾಡಿದ್ದಾರೆ. ಮತ್ತು ವಿನಯ್ ಅಂತ ಅವರೊಂದು ಪಾತ್ರ ಮಾಡಿದ್ದಾರೆ. ಹೀಗೆ ಹೋಗುತ್ತೆ ಸಿನಿಮಾಗಳದ್ದು. ಇದಾದಮೇಲೆ ಮ್ಯೂಸಿಕ್ ಅಂತ ಬಂದಾಗ
ನಮ್ಮ ಇದರಲ್ಲಿ ಚೇತನ್ ಕೃಷ್ಣ ಅಂತ ತುಂಬ ಹಳೆ ಪರಿಚಯ ನನಗೆ ಅವ್ರಿಗೆ ಎಲ್ಲರಿಗೂ. ಸೊ ಅವನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಯ್ಕೆ ಆಗಿದ್ದ. ಮತ್ತು ನಮ್ಮ ಸಿನಿಮಾದ ಕಣ್ಣು ಶಂಕು DOP. ಸೊ ಅವ್ರದ್ದು ಇದು ಮೊದಲನೇ ಸಿನಿಮಾ ಆ್ಯಕ್ಚುಲಾಗೆ. ಸೊ ತುಂಬ 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 ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಎಡಿಟರ್ ಬಂದು ಅವರೊಂದು ಒಂಚೂರು ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಎಡಿಟರ್, ಒಂದು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅಕ್ಷಯ್ ಪಿ ರಾವ್ ಅಂತ ಕೇಳಿರ್ಬೇಕು ನೀವೆಲ್ಲ. ಸೊ ಅವರು ಈ ಸಿನಿಮಾದ ಎಡಿಟ್ರು. ಸೊ ಅದಾದಮೇಲೆ ಈ ಸಾಂಗ್ ಹುಟ್ಟಿದ್ದು ಹೇಗೆ ಅಂದರೆ, ಈ ಥರ ಒಂದು ಸೀಕ್ವೆನ್ಸ್ಗೆ ಒಂದು ಸಾಂಗ್ ಬೇಕು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೆಂಗೆ ಅಂದರೆ, ನಾನು ಫಸ್ಟ್ 2 ಲೈನ್ ಕೊಡೋ ತನಕ ಅವ್ನು ಸಾಂಗ್ ಮಾಡೋದಕ್ಕೆ ಹೋಗೋದಿಲ್ಲ, ಕಂಪೋಸ್ ಮಾಡೋದಿಲ್ಲ ಅವನು. ನಾನು ಫಸ್ಟ್ ಅದರ 2 ಲೈನ್ ಬರ್ಕೊಡ್ಬೇಕು, ಅದಾದಮೇಲೆ ಮಾಡೋದು. ನಾನು ದರ್ಶನ್ನು ಚೇತನ್ನು, ನಮ್ಮ ಸಿಂಗರ್ ದರ್ಶನ್ನು, ನಾನು ಅವನು ಚೇತನು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಅವತ್ತು ಏನೋ ಹಬ್ಬ, ಚೆನ್ನಾಗಿರೋ ಹುಡುಗಿರು ಆಬ್ವಿಯಸ್ ಆಗಿ ಬಂದಿರ್ತಾರೆ. 3 ಜನನು ಮಾತಾಡ್ಕೊಂಡು ನೋಡ್ತಾ ಇದ್ವಿ. ದರ್ಶನ್ ಹೇಳ್ತಾ ಇದ್ದ, ಬೇಡ ಬೇಡ ದೇವಸ್ಥಾನ ಇದು, ಬೇಡ ಬೇಡ ಅಂತ. ಸೊ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಆ್ಯಕ್ಚುಲಾಗಿ ಏನು ಬರಿಬೇಕು ಅಂತ ಗೊತ್ತಾಗದೆ ಬೇಡ 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 ಅಂತಿದ್ನಲ್ಲ. ಸೊ ಅಲ್ಲಿಂದ ಶುರುವಾಗಿದ್ದು, ಬೇಡ ಬೇಡ ಅಂದರು ಕಣ್ಣು ದಾರಿ ತಪ್ಪಿತ, ಉಸಿರು ಎಷ್ಟು ಹೇಳಿದರು ಸಾಲುತ್ತಿಲ್ಲ ಖಂಡಿತ ಅಂತ. ಅಲ್ಲಿಂದ ಆ್ಯಕ್ಚುಲಾಗೆ ಶುರುವಾಗಿದ್ದು ಈ ಸಾಂಗು. ಸೊ ಇದಾದ ನಂತರ ತುಂಬ ಜನ ಇದೇ ರೀತಿ ನಮ್ಮ ಸಿನಿಮಾಗೆ ಪ್ರತಿಯೊಬ್ಬರು ಸಹ ಉತ್ತರ ಪ್ರದೇಶಲ್ಲಿ ಹತ್ತತ್ರ ಅಲ್ಲೊಂದು 20-25 ದಿನ ಶೂಟಿಂಗ್ ಮಾಡಿದ್ವಿ, ಇಲ್ಲೊಂದು ಬೆಂಗಳೂರಲ್ಲಿ 20-25 ದಿನ ಶೂಟಿಂಗ್ ಮಾಡಿದ್ವಿ. ಆ ಉತ್ತರ ಪ್ರದೇಶಲ್ಲಂತೂ ಕೊರಿಯೋ ಚಳಿಲಿ ಶೂಟ್ ಮಾಡಿದ್ದಾಯಿತು. ಸೊ ಇದೇ ಥರ ಎಲ್ಲರೂ ಪ್ರತಿಯೊಬ್ಬರಿಗೂ ನಂಗೆ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದಾದ ನಂತರ ನಮಗೆ ಬ್ಯಾಕ್ ಬೋನಾಗಿ ನಿಂತಿದ್ದು ನಮಗೆ ಈ ಸಿನಿಮಾದಲ್ಲಿ ಚರಣ್ ಸರು. ಸೊ ಸಿಕ್ಕಾಪಟ್ಟೆ ತಲೆ ತಿಂದ್ಬಿಟ್ಟಿದ್ದೀನಿ ಅವ್ರಿಗಂತೂ ನಾನು. ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಾಗೆ ಸಿಕ್ಕಾಪಟ್ಟೆ ಗೋಳು ಕೊಟ್ಟಿದ್ದೀನಿ. ಅದಾದಮೇಲೆ UPಲಿ ಆ ಕೊರಿಯೋ ಚಳಿಲಿ ನನ್ನ ಜೊತೆಗೆ ಬೈಕೊಂಡಾದರೂ ಪರವಾಗಿಲ್ಲ ಅಂತ ಸಪೋರ್ಟ್ ಮಾಡೋಕ್ಕಿದ್ದು ಇವರು ಶ್ರೀನಿವಾಸ್ ಸರ್. ಎಷ್ಟು ಗೋಳು ಕೊಟ್ಬಿಟ್ಟಿದ್ದೀನೋ ಪಾಪ, ಹಾರ್ಡ್ ಡಿಸ್ಕ್ ಇಲ್ಲ ಅಂತ ಡೆಲ್ಲಿಗೆ ಹೋಗಿ ತೊಗೊಬಂದಿದ್ರು ಉತ್ತರ ಪ್ರದೇಶದಿಂದ. ಸೊ ಆ ಚಳಿಲಿ ಓಡಾಡಿಕೊಂಡು ಕಷ್ಟಪಟ್ಟು ಶೂಟಿಂಗ್ ಮಾಡಿಕೊಂಡು ಹೆಂಗೋ ಒಂದು ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಈಗಷ್ಟೇ ಕನ್ನಡ ಚಿತ್ರರಂಗ ಮತ್ತೆ ಸುಮಾರು ತಿಂಗಳುಗಳಾದಮೇಲೆ ಉಸಿರಾಡಕ್ಕೆ ಮತ್ತೆ ನಾರ್ಮಲಾಗಿ ಉಸಿರಾಡಕ್ಕೆ ಶುರು ಮಾಡ್ತಾ ಇದೆ. ಮೊದಲನೇದಾಗಿ ನಾವೆಲ್ಲ ಕನ್ನಡಿಗರು ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ಚಿತ್ರಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು. ಯಾಕಂದರೆ ವಾಪಸ್ ಜನ ಥಿಯೇಟರ್ ಬರೋಕ್ಕೆ ಶುರು ಮಾಡಿದ್ರು. ಮಾಧ್ಯಮ ಮಿತ್ರರು ನೀವಾಗಿರ್ಬೋದು ತುಂಬ ತಲುಪಿಸಿದ್ದೀರಾ ಪ್ರತಿಯೊಬ್ಬರಿಗೂ. ಸೊ ಮತ್ತೆ ಚಿತ್ರಮಂದಿರಗಳು ಉಸಿರಾಡಕ್ಕೆ ಶುರು ಮಾಡಿದೆ. ಇದೇ ರೀತಿ ಮುಂದೆ ಹಿಂಗೆ ಆಗಲಿ ಅಂತ ಆಶಿಸ್ತೀವಿ. ಖಂಡಿತ ಸರ್. ಸೊ ಸಿನಿಮಾ ಬಂದು ಒಂದು ಅದೇ ಹೇಳಿದ್ನಲ್ಲ ಸರ್, ಸಿನಿಮಾದೊಳಗಿನ ಸಿನಿಮಾ ಬರೋದು. ಒಂದು ಪೊಲೀಸ್ ಕ್ಯಾರೆಕ್ಟರ್, ಒಂದು ಡೈರೆಕ್ಟರ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಡೈರೆಕ್ಟ್ರು ಟ್ರೈಲರ್ ರಿಲೀಸ್ ಮಾಡಿ ಎಡ್ವರ್ಟ್ ಮಾಡ್ಕೊಳ್ಳೋದು ಅವನಿಗೆ ಸ್ವಲ್ಪ ಕಂಟಕ ಆಗುತ್ತೆ. ಅಲ್ಲಿಂದ ಕಥೆ ಶುರುವಾದರೆ ನಾನು ಈ ಕೊಲೆ ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕೋಸ್ಕರ ಅವನು ಸಿನಿಮಾ ತೋರಿಸ್ತಾನೆ. ಇಲ್ಲಿಂದ ಕಥೆ ಈ ರೀತಿ ಮುಂದುವರಿಯುತ್ತೆ ಕಥೆ. ಸೊ ಹಿಂಗಾಗುತ್ತೆ. ಮತ್ತೆ ಮುಂದೆ ನಮ್ಮ ಚಿತ್ರದ ನಾಯಕ ಕೃತೇಶ್ ಅವರು ಮಾತಾಡ್ತಾರೆ. ಸಾರಿ ಸರ್. ಹಾಂ ಸರ್, ಆ್ಯಕ್ಚುಲಾಗಿ ಅದು ಸೆಕೆಂಡ್ ಹಾಫ್ ಬಂದು ಉತ್ತರ ಪ್ರದೇಶ ನಡಿಬೇಕಿದೆ. ಯಾಕಂದರೆ ಒಂದು ಕೊನೆ ಎಳೆ ಬಂದು ಉತ್ತರ ಪ್ರದೇಶ ನಡೆದಂಥ ಒಂದು ನೈಜ ಘಟನೆ ಅದು. ಆ ನೈಜ ಘಟನೆ ಆಧಾರಿತ ಮಾಡಬೇಕು ಅಂದಾಗ ನಾವು ಉತ್ತರ ಪ್ರದೇಶಕ್ಕೆ ಹೋಗಬೇಕು ಅಂತ ಫಿಕ್ಸ್ ಆಯಿತು. ಸೊ ಹಾಗಾಗಿ ನಾವು ಅದನ್ನು ಕಷ್ಟ ಆದರೂ ಪರವಾಗಿಲ್ಲ ಉತ್ತರ ಪ್ರದೇಶಲ್ಲೇ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು 10-15 ದಿನ ಅಂತ ಅಂದ್ಕೊಂಡಿದ್ವಿ ಶೂಟಿಂಗ್. ಹತ್ತಿರ ಒಂದು 20-25 ದಿನ ಆಗ್ತಾ ಬಂತು ಅಲ್ಲೂ ಕೂಡ ಶೂಟಿಂಗು. ಯಾಕಂದರೆ ಬೆಳಗ್ಗೆ ಹೊತ್ತು ನಮಗೆ ಶೂಟ್ ಮಾಡೋಕ್ಕೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಫಾಗ್ ಇರೋದು, 3 ಡಿಗ್ರಿ 4 ಡಿಗ್ರಿ ಇರೋದು. ಸೊ ಒಂದು 20-25 ದಿನ ಅಲ್ಲಿ ಶೂಟ್ ಮಾಡಿ. ಯಾಕಂದರೆ ಸೆಕೆಂಡ್ ಹಾಫ್ ಕಂಪ್ಲೀಟಾಗಿ ಉತ್ತರ ಪ್ರದೇಶಲ್ಲೇ ಇರುತ್ತೆ ಸಿನಿಮಾ. ಏನಕ್ಕೆ ಅದು ನಡೆದಿರುವಂಥ ಒಂದು ನೈಜ ಘಟನೆ ಅದು. ಹಾಗಾಗಿ ನಾವು ಅಲ್ಲಿಗೆ ಹೋಗಲೇಬೇಕು. ಅದೇ ಆದಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಕಂಪ್ಲೀಟ್ ಕ್ರೈಮ್ ಜೋನರ್ ಸರ್. ಸೊ ಅದಕ್ಕೆ ಆ ಟೈಟಲ್ನ ತುಂಬ ಆ್ಯಕ್ಟಾಗಿ ಸೂಟ್ ಆಗುತ್ತೆ ಅಂತ ಆ ಟೈಟಲ್ ಕೂಡ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಸರ್. ಇವಾಗ ಇನ್ನು ಸೆನ್ಸಾರ್ ಬಂದು ಹೋಗಬೇಕು. ಕಂಪ್ಲೀಟ್ ಫಸ್ಟ್ ಕಾಪಿ ರೆಡಿ ಆಗಿದೆ. ನಮ್ಮ ತಂಡ ಕಂಪ್ಲೀಟಾಗಿ ಎಲ್ಲರೂ ಸಿನಿಮಾ ನೋಡಿದ್ದಾರೆ. ನೋಡಿದಷ್ಟು ಚೆನ್ನಾಗಿ ನಮ್ಮ ತಂಡ ಅಲ್ವಾ, ಅವ್ರ ಮಗು, ಅದರಿಂದ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು ಜನದ ಮುಂದೆ ಅದನ್ನು ನಾವು ಪ್ರದರ್ಶನ ಮಾಡಿದಾಗ ಅಲ್ಲಿ ನಮಗೆ ನಿಜವಾದ ಒಂದು ಸಂಗತಿ ಏನು ಅಂತ ಗೊತ್ತಾಗುತ್ತೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ನೆಗೆಟಿವ್ ಇಂತ ಇಲ್ಲಿ ತನಕ ಬಂದಿಲ್ಲ. ಬೇರೆ ಬೇರೆ ಟೆಕ್ನಿಷಿಯನ್ಸ್ ನೋಡಿದವರು ಮುಂಬೈಯಿಂದ ಹಿಡಿದು ಪ್ರತಿ ಕಡೆ ಟೆಕ್ನಿಷಿಯನ್ಸ್ ನೋಡಿದ್ದು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್. ಇದು ಆ್ಯಕ್ಚುಲಾಗಿ ನನ್ನ ಸೆಕೆಂಡ್ ಸಿನಿಮಾ. ನನ್ನ ಫಸ್ಟ್ ಸಿನಿಮಾ ಬಂದು ಸೆಕ್ಷನ್ 84 ಅಂತ, ಅದು ಸೆನ್ಸಾರ್ ಎಲ್ಲ ಆಗಿದೆ. ಅದು ಇನ್ನೇನು ರಿಲೀಸಿಗೆ ರೆಡಿ ಇದೆ ಅದನ್ನು ಕೂಡ. ಸೊ ಇಲ್ಲೇ ನಮ್ಮ ನಿರ್ಮಾಪಕರು ಅಲ್ಲೇ ಬಂದಿದ್ದಾರೆ, ನನ್ನ ಫ್ರೆಂಡ್. ಸೊ ಇದು ನನ್ನ ಸೆಕೆಂಡ್ ಸಿನಿಮಾ ಆ್ಯಕ್ಚುಲಾಗಿ. ಸದ್ಯದಲ್ಲೇ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗ್ತವೆ. ರೆಡ್ ಡ್ರಮ್ ಅದೇ ಸರ್, ಮಿರರ್ ಇಮೇಜಲ್ಲಿ ಇಟ್ಟಾಗದು
ಮರ್ಡರ್ ಅಂತ ಗೊತ್ತಾಗುತ್ತೆ. ಅದನ್ನೊಂಚೂರು ಅದೇ ಕ್ರ್ಯಾಕ್ ಮಾಡೋಣ, ಅದು ಈ ರೀತಿ ಏನಾದರೂ ಕ್ರ್ಯಾಕ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ಬಿಟ್ಟು ಈ ಟೈಟಲ್ ಫಿಕ್ಸ್ ಮಾಡಿದ್ವಿ. ಹಾಂ ಹೌದು. ಆ್ಯಕ್ಚುಲಾಗಿ ಅದೇ ಸಿನಿಮಾದಲ್ಲೂ ನಾವು ಅದಕ್ಕೇ ಫಸ್ಟ್ ರಿವೀಲ್ ಮಾಡಿರಲಿಲ್ಲ ಟೈಟಲ್ನ, ಕೊನೆಯದಲ್ಲೇ ರಿವೀಲ್ ಮಾಡಿರೋದು. ಇಲ್ಲಿ ಕೆಲವೊಂದು ಸಲ ಅದೇ ಮೊದಲನೇ ಪ್ರೆಸ್ ಮೀಟ್ ಆದ್ದರಿಂದ ನಾವು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಸ್ವಲ್ಪನಾದ್ರು ಡೀಟೇಲ್ಸ್ ಕೊಡಬೇಕಲ್ಲ, ಸೊ ಹಂಗಾಗಿ ಅದನ್ನು ಇಲ್ಲಿ ರಿವೀಲ್ ಮಾಡಬೇಕಾಗಿ ಬಂತು. ಆ್ಯಕ್ಚುಲಿ ಹೌದು, ಇದೆ ಒಂಚೂರು ಅದನ್ನು ಮಾಡಬೇಕಿತ್ತು, ಬಟ್ ಅದು ಫಸ್ಟ್ ಪ್ರೆಸ್ ಮೀಟ್ ಆದ್ದರಿಂದ ಅದನ್ನು ಮುಂಚೆನೇ ಡಿಸ್ಕಸ್ ಮಾಡ್ಕೊಂಡಿದ್ವಿ, ಹೇಳೋಣ ಇದನ್ನು ರಿವೀಲ್ ಮಾಡೋಣ ಇಲ್ಲಿ ಅಂತ. ಸಿನಿಮಾದಲ್ಲಿ ಅದೇ ಉದ್ದೇಶದಿಂದ ಕೊನೆಯಲ್ಲಿ ಹಾಕಿದ್ದೀವಿ ಟೈಟಲು, ಬಟ್ ಇಲ್ಲಿ ರಿವೀಲ್ ಮಾಡಬೇಕಾಗಿ ಬಂತು ಈಗ, ಅದರಿಂದ ರಿವೀಲ್ ಮಾಡಿದ್ದೀವಿ. ಸೊ ಇಷ್ಟ ಆಗಿದ್ರೆ ಟೈಟಲ್ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಹಾಂ ಥ್ಯಾಂಕ್ ಯು, ತುಂಬ 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 ಥ್ಯಾಂಕ್ಸ್. ಇಲ್ಲ ಸರ್, ಕನ್ನಡದಲ್ಲಿ ಇವಾಗ ಫಸ್ಟ್ ಟೈಮ್ ಅದನ್ನ ರಿಜಿಸ್ಟರ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ನಾವು ಅದನ್ನ ಇಂಗ್ಲೀಷಲ್ಲೇ ರಿಜಿಸ್ಟರ್ ಮಾಡಿದ್ವಿ ಅಷ್ಟೇ, ಕನ್ನಡದಲ್ಲೇ ಆದಷ್ಟು. ಥ್ಯಾಂಕ್ ಯು. ಇಲ್ಲ ಸರ್, ಅದು ಉಲ್ಟಾ ಮಾಡ್ಬೇಕಷ್ಟೇ, ಯಾಕಂದ್ರೆ ನಾನು ಹೇಳಿದ್ನಲ್ಲ ಮೊದಲನೇ ಫಸ್ಟೇ ಹೇಳ್ದಂಗೆ ನಾನು ಸಿನಿಮಾದೊಳಗಿನ ಸಿನಿಮಾ. ಸೊ ಸಿನಿಮಾದಾಗ ಈ ರೀತಿ ಏನಾದ್ರು ಕ್ರ್ಯಾಕ್ ಮಾಡೋವಂಥ ಒಂದು ಮೆಟೀರಿಯಲ್ ನಾವು ಇಟ್ಟಾಗ ಅದು ಒಂಚೂರು ಇಂಪ್ರೆಸಿವ್ ಆಗಿರುತ್ತೆ. ರೆಡ್ ರಮ್ ಅನ್ನೋದಕ್ಕೆ ಯಾವುದೇ ರೀತಿ ಅರ್ಥಗಳು ಎಲ್ಲೂ ಇಲ್ಲ, ಯಾಕಂದ್ರೆ ಆ ರೀತಿ ರಮ್ ಕೂಡ ಬರಲ್ಲ, ಯಾವುದೂ ಬರೋದಿಲ್ಲ. ಸೊ ಮರ್ಡರ್ನೇ ಉಲ್ಟಾ ಮಾಡಿದಾಗ ಮಿರರ್ ಇಮೇಜ್ ಇಟ್ಟಾಗ ರೆಡ್ ರಮ್ ಆಗುತ್ತೆ. ಸೊ ಹಾಗಾಗಿ ರೆಡ್ ರಮ್ ಅಂತ ನಾವು ಫಿಕ್ಸ್ ಮಾಡಿದ್ದೆ ಅಷ್ಟೇ ಟೈಟಲ್. ಅದರಿಂದ ರೆಡ್ ರಮ್ ಹಿಂದೆ ಅದಕ್ಕೆ ಡೆಫಿನಿಷನ್ ಆಗಲಿ ಅಥವಾ ಬೇರೆ ಅರ್ಥಗಳಾಗಲಿ ಯಾವುದೂ ಇಲ್ಲ. ರೆಡ್ ಸಾಂಗ್ ಅಲ್ಲಿ ಒಂಚೂರು ರೆಡ್ ವೈನ್ ಒಂಚೂರು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ನಮ್ಮ ಕೊರಿಯೋಗ್ರಾಫರ್ ಸುಕುಮಾರ್ ಅವರು ಅವ್ರ ಬಗ್ಗೆ ಹೇಳೋದು ಮರ್ತಿದ್ದೆ. ಆ್ಯಕ್ಚುಲಾಗಿ ಅವ್ರ ಮೊದಲನೇ ಸಾಂಗ್ ಇದು, ಸಿಕ್ಕಾಪಟ್ಟೆ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ರು ನಮಗೆ. ಕೇಳಿದ ತಕ್ಷಣ ತುಂಬ ತುಂಬ ನೋಡಿದ್ದೀರಾ ಎಲ್ಲರೂ, ನೀವೇ ಈಗಷ್ಟೇ ನೋಡಿದ್ವಿ. ಸೊ ಅವ್ರ ಕೆಲಸ ಕೂಡ ಚೆನ್ನಾಗಿದೆ. ಅವ್ರಿಗೆ ಕೂಡ ನಾನು ಇಲ್ಲಿಂದ ಅವ್ರು ಬರೋಕ್ಕಾಗಿಲ್ಲ ಇವತ್ತು, ಆ್ಯಕ್ಚುಲಾಗಿ ಬೇರೆ ಒಂದು ಶೂಟಿಂಗಲ್ಲಿ ಇದ್ದಾರೆ ಅವರು, ಅದರಿಂದ ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ಇನ್ನೊಂದು ಹಾಡಿದೆ ಸರ್, ಅದು ಡೈರೆಕ್ಟರ್ಸ್ ಆ್ಯಂಥಮ್ ಅಂತ. ಸಿನಿಮಾ ಡೈರೆಕ್ಟರ್ ಮೇಲೆ ಹೋಗುತ್ತಲ್ಲ, ಅದರಿಂದ ಅದೊಂದು ಇನ್ನೊಂದು ಸಾಂಗು ಡೈರೆಕ್ಟರ್ ಬಗ್ಗೆ ಇದೆ. ಯಾಕಂದರೆ ಅದು ಕನ್ನಡ ಚಿತ್ರರಂಗದಲ್ಲಿ ಡೈರೆಕ್ಟರ್ ಅಂದರೆ ಪ್ರತಿಯೊಬ್ಬರು ಕೂಡ 90s ಜನರೇಷನ್ ಆದಮೇಲೆ ಪ್ರತಿಯೊಬ್ಬ ಯಾವ ಡೈರೆಕ್ಟರ್ ಆಗಬೇಕು ಅನ್ಕೋತಾನೋ ಅವರೆಲ್ಲ ಉಪೇಂದ್ರ ಅವ್ರನ್ನೇ ಫಾಲೋ ಮಾಡ್ಕೊಂಡು ಬರೋದು. ನನ್ನ ಆರಾಧ್ಯ ದೈವ ಅವರು. ಸೊ ಹಾಗಾಗಿ ಇವತ್ತು ನಮ್ಮ ಉಪೇಂದ್ರ ಫ್ಯಾನ್ಸ್ ಕ್ಲಬ್ಬಿಂದ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರ್ಸ್ನಲ್ ಆಗಿ ನಮ್ಮದು ಧರ್ಮ ಜಾತಿ ಏನೇ ಇರ್ಬೋದು, ಸಿನಿಮಾ ಅಂತ ಬಂದಾಗ ಕನ್ನಡ ನಮ್ಮ ಧರ್ಮ, ಡೈರೆಕ್ಷನ್ ನನ್ನ ಜಾತಿ, ಅಭಿಮಾನ ಅಂತ ಬಂದಾಗ ಉಪೇಂದ್ರ ನನ್ನ ಧರ್ಮ, ರಿಯಲ್ ಸ್ಟಾರ್ ನಮ್ಮ ಜಾತಿ. ಸೊ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಎರಡೇ ಹಾಡು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಧೃತೇಶ್ ಜಯಕುಮಾರ್ ಅಂತ. ಸೊ ಈ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಂದ್ರೆ ಫಸ್ಟ್ ನಾನು ಈ ಫಿಲಮ್ಗೆ ಹೆಂಗೆ ಒಳಗಡೆ ಬಂದೆ ಅನ್ನೋ ಕತೆ ಹೇಳ್ತೀನಿ. ಮೋಸ್ಟ್ಲಿ ಅವ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ, ಪ್ರೊಡ್ಯೂಸ್ ಮಾಡಿದವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಐ ವಿಲ್ ಬಿ ದ ಪಾರ್ಟ್ ಆಫ್ ದಿಸ್ ಮೂವಿ, ಅಂದ್ರೆ ಆಕ್ಟ್ ಮಾಡ್ತೀನಿ, ಮೂವಿಲಿ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ. ಯಾಕಂದ್ರೆ ಇವರು ಸ್ಟೋರಿ ಅದೆಲ್ಲ ಬರಿಬೇಕಾದ್ರೆ ಅವ್ರ ಸ್ಟೋರಿಲಾಗ್ಲಿ ಪ್ರೀ ಪ್ರೊಡಕ್ಷನ್ ಅಲ್ಲಿ ವಾಸ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ನಾನು ಅವ್ರಿಗೆ ಎಷ್ಟೊಂದ್ಸತಿ ಹೇಳ್ತಿದ್ದೆ, ನಮಗೂ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಇಂಟ್ರೆಸ್ಟ್ ಇತ್ತು, ಯಾವುದಾದ್ರೂ ಒಂದು ಪಾರ್ಟ್ ಆದ್ರೂ ಈ ಫಿಲಮಲ್ಲಿ ಮಾಡಬೇಕು, ತುಂಬಾ ಚೆನ್ನಾಗಿದೆ ಸ್ಟೋರಿ, ಡಿಫ್ರೆಂಟ್ ಆಗಿದೆ ಅಂತ. ಬಟ್ ಕೊನೆಗೆ ನಾನೇ ಇದರಲ್ಲಿ ಒನ್ ಆಫ್ ದಿ ಲೀಡ್ ಆಗಿ ಮಾಡ್ತೀನಿ ಅನ್ನೋದು ಒಂದು ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸು. ಪ್ರಿಪೇರ್ ಆಗಕ್ಕೆ ಟೈಮ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಾನು ಫಸ್ಟಿಂದನೂ ಬಾಪ ಅಂತ ನಾಗಬಣ್ಣ ಸರ್ ಅವ್ರದ್ದು ಆ್ಯಕ್ಟಿಂಗ್ ಕ್ಲಾಸಲ್ಲೆಲ್ಲ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತ್ಕೊಂಡು ಕಲ್ರಿಪೈಟು ಅದೆಲ್ಲ ಕಲ್ತ್ಕೊಂಡಿದ್ದೆ. ಬಟ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ರೋಲ್. ಆಲ್ ಆಫ್ ಅ ಸಡನ್ ಆಗಿ ಬಂದಿದ್ರಿಂದ ನನ್ನ ಕೈಲಾದಷ್ಟು ಶ್ರಮ ಪಟ್ಟು ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ರೊಬ್ರ ಹೆಸರು ಹೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ನಾನು ಎಲ್ಲರಿಗೂ ಒಟ್ಟಿಗೆ ಥ್ಯಾಂಕ್ ಯು ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ, ಅಷ್ಟೇ. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ತಗೊಂಬಂದು ಅದು ಭಾಷೆ ಬರ್ದಿರೋ ಹೀರೋ ಇದು ಹಿಂದಿ ಅವರು, ನಾನು ಬಿಟ್ಬಿಟ್ಟಿದ್ದೆ ರೊಮ್ಯಾನ್ಸ್ ಮಾಡೋಕ್ಕೆ, ನನಗೆ ಆಗ್ತಿಲ್ಲ. ಎಲ್ಲರೂ ನಿಂತ್ಕೊಂಡು ನಾನು ಇನ್ನೊಂದು 2 ಪೇಜ್ ಡೈಲಾಗ್ ಹೇಳ್ಬಿಡ್ತೀನಿ, ನಾನು ರೊಮ್ಯಾಂಟಿಕ್ ಸಾಂಗ್ ಮಾತ್ರ ಇಡಬೇಡಿ ಅಂತ ಹೇಳಿದ್ದೆ. ಹಂಗೂ ಹೆಂಗೂ ಕನ್ವಿನ್ಸ್ ಮಾಡಿ ಒಂದೇ ದಿವಸದಲ್ಲಿ ಶೂಟಿಂಗ್ ಮಾಡಿದ್ದು. ಪ್ರಿಪ್ರೇಷನ್ಗೂ ಟೈಮ್ ಹಂಗೆ ಒಂದು 2-3 ಡೇಸ್ ಪ್ರಿಪ್ರೇಷನ್ ಟೈಮ್ ಇತ್ತು. ಆ ಪ್ರಿಪ್ರೇಷನ್ ಮಾಡಿ ಇವ್ರಿಗೆ ಕನ್ವಿನ್ಸ್ ಮಾಡೋ ಅಷ್ಟೊಳಗೆ ಇನ್ನೂ 2-3 ಸೀನ್ ಇಟ್ಟಿದ್ರು, ಕಾಲಿಗೆ ಬಿದ್ದು. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಇಲ್ಲ ಇವನ್ ಕಡೆ ಇನ್ನೂ 2-3 ಸೀನ್ ಹಾಕಿದ್ರೆ ಇನ್ನೂ 2-3 ದಿವಸ ಶೂಟಿಂಗ್ ಹೆಚ್ಚಾಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಅಲ್ಲಿಗೆ ಕಟ್ ಮಾಡಿದ್ರು ಅಷ್ಟೇ. ಸಾರಿ ಸರ್, ಫಸ್ಟ್ ಲೀಡ್ ಆಗಿ ಬರ್ತೀವಿ. ಅದು ನೀವೇ ಎಕ್ಸ್ಪ್ಲೇನ್ ಮಾಡಿ, ಏನಾದ್ರು ಹೇಳ್ಬಿಟ್ರೆ. ಅಲ್ಲ ಅದು ಸ್ವಲ್ಪ ತುಂಬಾ ಇದೆಲ್ಲ ಇಟ್ಟಿದ್ದಾರೆ ಅವರು, ಸರ್ಪ್ರೈಸ್ ಎಲಿಮೆಂಟ್ಸ್. ಸೊ ಅದಕ್ಕೆ ನಾನೇನಾದ್ರು ಹೇಳಿ ಅವ್ರದ್ದು ಇದಕ್ಕಾಗತ್ತೆ ಅಂತ. ಕ್ಯಾರೆಕ್ಟರ್ ಹೆಸರು ಸೂರಜ್ ಅಂತ.
ಫಸ್ಟ್ ಹಾಫ್ ಅಲ್ಲಿ ಬರ್ತೀವಿ. ಅದೇ ಮೂವಿಲಿ ಅಂದ್ರಲ್ಲ, ಮೂವಿ ಒಳಗಡೆ ಮೂವಿ, ಅದರಲ್ಲಿ ಇಂಟ್ರೊಡಕ್ಷನ್ ಆಗೋ ಥರ ಕ್ಯಾರೆಕ್ಟರ್, ಲವರ್ ಬಾಯ್ ಕ್ಯಾರೆಕ್ಟರ್, ಬ್ಯಾಡ್ ಬಾಯ್ ಕ್ಯಾರೆಕ್ಟರ್, ಬ್ಯಾಡ್ ಬಾಯ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಚಿ ಶರ್ಮಾ. ಐ ಆಮ್ ಫ್ರಮ್ ಮುಂಬೈ, ಸೊ ಸಾರಿ ಅಬೌಟ್ ದ ಕನ್ನಡ. ಐ ಡೋಂಟ್ ನೋ ಮಚ್ ಅಬೌಟ್ ಇಟ್. So this role was actually a surprise for me because I came for some other project, and I would firstly like to thank Charan sir, Ashok sir, Abdul sir, and Hani sir for giving me this opportunity. So I was actually told in the very beginning that this director will not select you. He has already rejected 15 heroines. There is no way you are gonna get selected. You just go and take a chance. And I don't know how he selected me, and he has believed in me from the very beginning when I didn't know I'll be able to do it or not. So thank you so much everyone for this project, and I hope I have done good. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಶಂಕರ್. ನನ್ನ ಶಂಕು ಅಂತ ಕರೀತಾರೆ. ನಾನು ಮೊದಲಿಗೆ ನಮ್ಮ ಡೈರೆಕ್ಟರ್ ಪ್ರಮೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬಿ ಈ ಫಸ್ಟ್ ಪ್ರಾಜೆಕ್ಟ್ ನಾನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ ಇದು. ಮತ್ತು ನಾನು ನಮ್ಮ ಅಬ್ದುಲ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ನಮ್ಮ ಚರಣ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. Good morning, everyone, and especially the friends from the media. So I just want to ask you guys, if you are okay with English or Hindi or Telugu. English is fine, okay. Thank you, everyone, for coming here. And my name is Ramesh Bhandari, and I am based out of Bombay. I own the FMD music label. We have been doing music from the past 2 years. We started in the COVID and then done more than 200 songs so far across India in different languages. And being a South Indian, South was one of my focus area. And fortunately, I met Charan sir again in Bombay. He was my neighbor, and he pulled me into the Kannada industry. Now I have become a co-producer also for namesake, but it's interesting, and this is my second Kannada movie. Before this we have done Bhairava, and Red Drum again is very special for me because the song is launched today, and Pramod did a great job in terms of the picturization, and the actors also did a very beautiful job of their work. And a lot of credit goes to Afzal again. He's the anchor man. I was always thinking that he was the hero of the film, but yeah, behind the scene he's definitely the hero for this film, right? And he has done a lot of hard work, and that's why we all met here today. So FMD again, the song will be available from today on FMD South. So please subscribe to FMD South because again FMD has around 7 to 8 channels, including the Bhakti channel. So subscribe to FMD South if you want to watch this song and more Kannada and Telugu songs. And again, this is the beginning for FMD in Kannada industry, but there's a lot more we would be doing in the coming days, especially in terms of promoting independent music, film music. So there's a lot of focus, especially on the South for me. And personally, I'm a Telugu person. I belong to Hyderabad, but again now based out of Mumbai, working across India. So this is an exciting time, and a lot of opportunity for the newcomers, whether it's the singers, the actors, because of the OTT and the small budget movies becoming a big hit. There is opportunity for everyone. So I would like to thank you all for this, for being patient and coming in the morning to watch this launch of the song and giving us the time. Thank you so much, and
Charan sir again raised your hand. So this is the man, he is the culprit for me to get into the Kannada industry, but I enjoy it. I am liking it. What is the full form of FMD, it is Filmmakers Den. Filmmakers Den is the full form, but again we also call it Films, Music and Drama. So we associate with films, we are into films, then music is the core of our business, and then we do drama in terms of theater and other stuff. So the caption is Films, Music, Drama. But as a company, we are Filmmakers Den Production. ಎಲ್ಲರಿಗೂ ನಮಸ್ತೆ. ರೆಡ್ ಡ್ರಮ್ ನನ್ನ ಒಂದು ಇಷ್ಟವಾದ ಕಥೆ. ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲೇ ಈ ಥರ ಸ್ಕ್ರೀನ್ ಪ್ಲೇ ಇರುವಂಥ ಸಿನಿಮಾ ಬಂದಿಲ್ಲ. ಇದು ಚಾಲೆಂಜ್ ಅಲ್ಲ, ಈ ಥರ ಸ್ಕ್ರೀನ್ ಪ್ಲೇ ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ನಾನು ಆ್ಯಕ್ಚುಲಿ ಅಶೋಕ್ ದೇವನಾಂಪ್ರಿಯ ನನ್ನ ಪ್ರೊಡ್ಯೂಸರ್ ಫ್ರೆಂಡು, ಅವರು ಒಂದು ಮಕ್ಕಳು ಸಿನಿಮಾ ಮಾಡೋಣ ಅಂತ ಹೇಳ್ಕೊಂಡು ಕರೆದಿದ್ರು. ಅದ್ರ ಬದಲು ಕಮರ್ಷಿಯಲ್ ಆಗಿ ಈ ಕಥೆ ಮಾಡೋಣ ಅಂತ ಟ್ರೈ ಮಾಡಿದಾಗ ಅವ್ರ ಕಥೆ ಕೇಳಿ ಓಕೆ ಅಂದರು. ಅವ್ರಿಗೆ ಮೋಹನ್ ಜೊತೆ ಆದರು. ಹಾಗೆ HC ಫಿಲಮ್ಸ್ ಮುಂಬೈಯವರು ಬಡ್ಜೆಟ್ ಸಾಕಾಗಲ್ಲ ಅಂತ ನಾನೇ ಹನಿ ಚೌಧರಿ ಅವ್ರಿಗೆ ಹೇಳಿದೆ. ಅಲ್ಲಿಂದ ಬ್ಯಾಂಗ್ಳೂರು UP ಅಂತ ಶೂಟಿಂಗ್ ಆಯಿತು. ತಾರಾಗಣ ಹುಡ್ಕೋಣ ಅಂದಾಗ ಫಸ್ಟ್ ನಾನು ರಾಗಿಣಿ ಅವರಿಗೆ ಕತೆ ಹೇಳಿದೆ. ತುಂಬ ಇಷ್ಟಪಟ್ಟರು. ರಾಗಿಣಿಯಿಂದ ಹಿಡಿದು ಅದ್ವಿತಿ ಶೆಟ್ಟಿವರೆಗೂ 13 ಜನಕ್ಕೆ ಮೀಟ್ ಮಾಡಿದೆ. ಹರ್ಷಿಕಾ ಪುಣಚ್ಚ, ಮೇಘನಾ ಗಾಂವ್ಕರ್, ಅದ್ವಿತಿ ಶೆಟ್ಟಿ 3 ಜನನೂ ನಿರಾಕರಿಸ್ಬಿಟ್ರು. ತುಂಬ ನೆಗೆಟಿವ್ ಇದೆ ರೋಲ್, ತುಂಬ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿಬಿಟ್ರು. ಮಿಕ್ಕಿದವ್ರದ್ದು ಡೇಟ್ ಸಮಸ್ಯೆ ಆಯಿತು. ನಾವು ಶುರು ಮಾಡಿದಾಗ ಕೆಲವ್ರದ್ದು ಅಷ್ಟೊಂದು ಬಡ್ಜೆಟ್ ನಮ್ಮ ಹತ್ರ ಇರಲಿಲ್ಲ. ಹೀಗಾಗಿ ಅವರೆಲ್ಲರಿಗೂ ಬಿಟ್ಟು ಹೊಸಬರನ್ನ ಇಂಟ್ರೊಡಕ್ಷನ್ ಮಾಡೋಣ, ಕಥೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂದ್ಬಿಟ್ಟು ಈ ಹೊಸ ತಂಡಕ್ಕೆ ಮಾಡ್ಕೊಂಡ್ವಿ. ನಾನು ಫಸ್ಟು ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದೆ. ಅಲ್ಲಿಂದ ಬಂದು ಮತ್ತೆ ಲವರ್ ಬಾಯ್ ಆಗಿ ಇವ್ರ ಜೊತೆ ರಿಹರ್ಸಲ್ ಮಾಡಿದೆ. ಬಟ್ ಮತ್ತೆ UPನಲ್ಲಿ ಶೂಟಿಂಗ್ ಮಾಡುವಾಗ ಇನ್ನೊಬ್ರು ಕಲಾವಿದರಿಗೆ ನಾನು ಕರ್ಕೊಂಡೋಗಿ ಬಡ್ಜೆಟ್ ಇರಲಿಲ್ಲ. ಸರಿ ನಾನು ಆ ರೋಲ್ ಮಾಡ್ಕೋತೀನಿ. ಇಲ್ಲಿ ರಾತ್ರಿ 11:30ಗೆ ರಿತೇಶ್ಗೆ ಕರೆದು ಆಫೀಸ್ಗೆ ಅವ್ರು ಪ್ರಿಪೇರ್ ಮಾಡಿ ಶೂಟ್ ಮಾಡಿದ್ರು ಬಂತು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಉತ್ಸಾಹಿ ತಂಡ. ಕಥೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನ ಪ್ರಮೋದ್ ಜೋಯಿಸ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಸೊ DOP ಶಂಕು ಅವ್ರಿಗೂ ಹೊಸ ಚಾನ್ಸು, ಫಸ್ಟ್ ಫಿಲಮ್ಮು. ಚೇತನ್ ಕೃಷ್ಣ ಅವ್ರದ್ದು 2ನೇ ಸಿನಿಮಾ. ಅಕ್ಷಯ್ ಪಿ ರಾವ್ ಒಬ್ಬರು ಹಿರಿಯರು. ಮಿಕ್ಕಿದವರೆಲ್ಲರೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು ಎಲ್ಲರೂ ಹೊಸಬರು. ಬಟ್ ಎಲ್ಲರೂ ಹೆಂಗಂಡೆ ಎನರ್ಜೆಟಿಕ್ ಆಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಅದರಿಂದ ನನ್ನ ಪ್ರೊಡಕ್ಷನ್ ಈಸಿ ಆಯಿತು. ನನ್ನ ಪ್ರೊಡ್ಯೂಸರ್ಗಳು ಪೂಜೆಯಿಂದ ಹಿಡಿದು ಇಲ್ಲಿವರೆಗೂ ಕುಂಬಳಕಾಯಿ ಅಥವಾ ಪ್ರೆಸ್ ಮೀಟ್ಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆ ನಂಬಿಕೆ ನನ್ನ ಮೇಲೆ ಇಟ್ಟು ಅವರು ಅಲ್ಲಿಂದನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಶೋಕ್, ಮೋಹನ್ ಹಾಗೂ ಹನಿ ಚೌಧರಿ ಸರ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. UP ನಾವು 2 ಕಾರಣಕ್ಕೆ ಮಾಡಿದ್ವಿ. ಒಂದು ನೈಜ ಕಥೆ ಇದೆ ಅಂತ. UPನಲ್ಲಿ ಆಗ್ತಾನೆ ಒಂದು ಮರ್ಡರ್ ಆಗಿತ್ತು ಇದೇ ಥರ. ಆ ಕಥೆಗೆ ಅಲ್ಲಿ ಹೋಲಿಕೆ ಆಗಲಿ ಅಂತ ಒಂದು ಮಾಡಿದ್ವಿ. ಇನ್ನೊಂದು ಚರಣ್ ಸುವರ್ಣ ಅಂತ ವಿಸಿಕಾ ಫಿಲಮ್ಸ್, ಅವರು UP ಸಬ್ಸಿಡಿನಲ್ಲಿ ಸ್ವಲ್ಪ ಗೊತ್ತಿದೆ ಅವ್ರಿಗೆ. ನಾವು ಯಾವುದೇ ಲ್ಯಾಂಗ್ವೇಜ್, ರೀಜಿಯನಲ್ ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿದಾಗ ಮಿನಿಮಮ್ 20 ಡೇಸ್ ಅಂತ ಶೂಟ್ ಮಾಡಿದಾಗ ನಮಗೆ 25% ಸಬ್ಸಿಡಿ ಅಂತ ಕೊಡ್ತಾರೆ. ಇದು ನಾವು ಬಡ್ಜೆಟ್. ಸೊ ಇಲ್ಲ, 1 ಕೋಟಿಗೆ 25 ಲಕ್ಷ, ನಾಟ್ ಬಡ್ಜೆಟ್. 1 ಕೋಟಿಗೆ 25 ಲಕ್ಷ ಅಂತ ಇದೆ. ಅಲ್ಲಿ ಸಣ್ಣ ಪುಟ್ಟ ಕಲಾವಿದರಿಗೆ ಅವ್ರ ಆಧಾರ್ ಕಾರ್ಡು ಪ್ರತಿಯೊಂದೂ, ಮತ್ತು ಶೂಟಿಂಗಿಂತ ಮುಂಚೆನೇ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. ಇವೆಲ್ಲ ನನಗೆ ಚರಣ್ ಸರ್ ಹೌದು. ಸೊ ನಾವು ಮುಹೂರ್ತ ಮಾಡೋಕೆ ಮುಂಚೆನೇ ಪರ್ಮಿಷನ್ ಎಲ್ಲ ಅಪ್ಲೈ ಮಾಡಿದ್ವಿ. ಸೊ ಅಲ್ಲ, ಬನಾರಸ್ ಆಗಿದೆ. ಸೊ ಅವರು ಆ ಟೀಮ್ನಲ್ಲಿದ್ದರು. ಅವರು ನಮಗೆ ಸಲಹೆ ಮೇರೆಗೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಚರಣ್ ಸವರ್ಣ ಇಲ್ಲ ಅಂದರೆ ನಾವು UPಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಮಗೂ ಭಯ ಇತ್ತು. ಅಲ್ಲಿಗೆ ಹೋದ್ವಿ. ಅವರ ಮುಖಾಂತರ ಶ್ರೀನಿವಾಸ್ ಅಂತ ತುಂಬ UPನಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ಕನ್ನಡಿಗರೇ, ಬಟ್ ಅವರು ಇನ್ಚಾರ್ಜಿಂದ ಅವರು UP ಹೆಡ್ ಎಲ್ಲ ಅವರು ನೋಡಿಕೊಂಡ್ರು. ಸಿನಿಮಾ ಅಲ್ಲೂ ಚೆನ್ನಾಗಿ ಮಾಡಿದ್ವಿ. ಸೊ ಅಲ್ಲಲ್ಲೇ ನಾವು ಚೇಂಜಸ್ ಮಾಡಿಕೊಂಡು ಸಿನಿಮಾಗೆ ಟೆಕ್ನಿಕಲಿ ಚೆನ್ನಾಗಿ ಬರಬೇಕು ಇದು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಸೊ ಹಾಡು ನೋಡಿದ್ವಿ. ಆ ಹಾಡು ನಮ್ಮ ದರ್ಶನ್ ಹಾಡಿದ್ದಾರೆ. ಈಗ ಝೀನಲ್ಲಿ ವಿನ್ನರು ಕೂಡ ಆಗಿದ್ದಾರೆ, ಸರೆಗಮದಲ್ಲಿ ವಿನ್ನರ್ ಆಗಿದ್ದಾರೆ. ಈ ಥರ ಹಲವಾರು ಉತ್ಸಾಹಿ ಜನಕ್ಕೆ ನಾನು ಸಪೋರ್ಟ್ ಮಾಡಿಕೊಂಡು. ಯಾರಿಗೆ ಸರ್? ಇನ್ನೊಬ್ರು ಹೀರೋಯಿನ್ ಇದ್ದಾರೆ. ಅದು ನಾನು ಟ್ರೈಲರ್ ಟೈಮ್ನಲ್ಲಿ ಪರಿಚಯ ಮಾಡ್ತೀನಿ. ಈಗ ಸಾಂಗ್ ಇದೆ, ಇವರಿಬ್ರು ಪೇರ್ ಇದ್ದಾರೆ. ಬೇಡ ಅಂತ ಆ ಟೈಮ್ನಲ್ಲಿ ನಾನು ನೆಕ್ಸ್ಟ್ ಮಂತ್ ಟ್ರೈಲರ್ ಅದೆಲ್ಲ ಬಂದಾಗ ಎಲ್ಲರಿಗೂ ಕರಿತೀನಿ. ಈಗ ಸದ್ಯಕ್ಕೆ ಪಾಪ ಇವರು ಬೆಳೀಲಿ ಅಂತ ಅಷ್ಟೇ. ಸೊ ಎಲ್ಲರಿಗೂ
ಮೂರು ಹಾಡು ಓಕೆ, ನಾನು ಸಮಾಧಾನ ಆಯ್ತಾ? ಎಲ್ಲರದ್ದು ಯತಿರಾಜ್ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಯತಿರಾಜ್ ಒಂದು ಪಾತ್ರ ಮಾಡಿದ್ದಾರೆ, ಶ್ರೀದತ್ತ ಅಂತ ಮಾಡಿದ್ದಾರೆ, ತುಂಬಾ ಸಿನಿಮಾ ಮಾಡಿದ್ದಾರೆ, ಸತ್ಯ ಇದಾರಲ್ಲ ನಮ್ಮ ಅವ್ರ ಜೊತೆ ಇರ್ತಾರೆ ಅವರು. ಯತಿರಾಜ್ ಇಲ್ಲ, ಅವರು ಸೈಕೋ ಪಾತ್ರ, ಅವ್ರು ಕರೆಕ್ಟಾಗಿ. ಸೊ ಈ ತರ ಒಂದು ಮೊದಲು ಶೋಭರಾಜ್ನ ಮೀಟ್ ಮಾಡಿ ಅಡ್ವಾನ್ಸ್ ಕೊಟ್ಟಿದ್ದೆ ಈ ಸಿನಿಮಾಗೆ, ಇನ್ಸ್ಪೆಕ್ಟರ್ ಪಾತ್ರಕ್ಕೆ. ಅವ್ರು ಟೈಮ್ಗೆ ಸರಿ ಹೋಗ್ತಾ ಇಲ್ಲ. ಅಂದ್ರೆ ನಾವು ಪ್ರಿಪೇರ್ ಆದಾಗ ನಮ್ಮ ಕನ್ನಡಿಗರಿಗೇನೆ ಎಲ್ಲ ಪ್ರಿಪೇರ್ ಆಗಿದೆ, ರಂಗಾಯಣ ರಘುಗೆ ಒಂದು ರೋಲ್ ಇದೆ, ಬಟ್ ಯಾವುದು ಆಗಲಿಲ್ಲ. ನಾವು ಶುರು ಮಾಡಿದಾಗ ಯಾರು ಆಗಲಿಲ್ಲ. ಸೊ ಆಗ ಒಂದು ಮಾಡಲೇಬೇಕಾಗ್ತು. ನಂತರ ನಾವು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಬೆಂಗಳೂರು, ಮುಂಬೈ ಎಲ್ಲ ಮಾಡಿದ್ವಿ. ಅವಾಗ ನಮಗೆ ಚರಣ್ ಸರ್ ಇಂದ FMD ರಮೇಶ್ ಭಂಡಾರಿ ಸರ್ ಟೆಕ್ನಿಕಲಿ ಫಿಲಮ್ ನೋಡಿದ್ರು, ತುಂಬ ಚೆನ್ನಾಗಿದೆ, ನಾನು ಸಪೋರ್ಟ್ ನಿಂತ್ಕೋತೀನಿ ಅಂತ ಇವರು ಕೈ ಹಾಕಿದ್ದಾರೆ. ಸೊ OTT ಜಾನರ್ ಸಿನಿಮಾ ಆದರೂ ಥಿಯೇಟ್ರಲ್ಲೂ ಬರುತ್ತೆ. ಸೊ ಮುಂದೆ ಅದೆಲ್ಲ ಹೇಳ್ಕೊತೀನಿ. ಈಗ ದರ್ಶನ್ ಸರ್, ನಾವು ಅಲ್ಲಿ 6 ಮಂತ್ಸ್ ಒಂದ್ಸರಿ ಇರುತ್ತೆ. ಸೊ ನಾವು ಮೊದಲೇ ಅಪ್ಲೈ ಮಾಡಬೇಕು, ಎಲ್ಲ ಪ್ರೂಫ್ ಕೊಡಬೇಕು. ಅಲ್ಲಿ ಲೋಕಲ್ ಆರ್ಟಿಸ್ಟ್ನ ಬಳಸ್ಕೊಂಡಿರ್ಬೇಕು. ನಾವು ಲೋಕಲ್ ಅಲ್ಲಿ ನೈಜ ಘಟನೆ ಥರನೇ ಪೊಲೀಸು ಎಲ್ಲರಿಗೂ ಅವ್ರಿಗೆ ಅಲ್ಲಿಂದನೇ ಬಳಸಿದ್ದೀವಿ. ಆಮೇಲೆ ಮಂಜು ಶಿವಾಚ್ ಅಂತ MLA ಅಲ್ಲಿ BJP MP, ಅವರು ಮುಹೂರ್ತಕ್ಕೆ ಬಂದಿದ್ರು. ಅವರು ಕೂಡ ಅವ್ರ ಪೇಜ್ನಲ್ಲಿ ನಮ್ಮ ಅಂದರೆ ಅವ್ರ ಏರಿಯಾದಲ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅದು ಒಂದು ಪ್ರೂಫ್ ಆಗುತ್ತೆ. ಸೊ ಅಖಿಲೇಶ್ ಶುರು ಮಾಡಿದ್ರು, ಯೋಗಿನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸರ್ ಮಿನಿಮಮ್ 6 ಮಂತ್ to 1 year ಆಗಿ ಅದು ತುಂಬ ಇದೆ. ದುರದೃಷ್ಟ ಅಂದರೆ ತಮಿಳವರು ನಮ್ಮ ರಜನಿಕಾಂತ್ ಪುತ್ರಿ ಅಲ್ಲಿ ಹೆಡ್ ಆಗಿದ್ದಾರೆ, ನಮ್ಮ ಕನ್ನಡಿಗರು ಯಾರು ಇಲ್ಲ. ಈ ಥರ ಸಬ್ಸಿಡಿ ಲೆವೆಲ್ನಲ್ಲಿ ದೇಶ ವಿದೇಶ ಮಾಡಿದಾಗ ಇಲ್ಲಿ ಇದ್ರೆ ಇಲ್ಲಿಗೆ ಸಂಪರ್ಕ ಆಗ್ತಾ ಇತ್ತೇನೋ, ನಮಗಿಲ್ಲ. ಅದಕ್ಕೆ ಅವರು ಮೊದಲು ಬನಾರಸ್ ಮಾಡಿದ್ರಿಂದ ನಮ್ಗೆ ಇದೊಂದಾಯ್ತು. 20 ದಿವಸ ಶೂಟಿಂಗ್ ಆಗಬೇಕು, 65% ಆದ್ರೂ ಶೂಟಿಂಗ್ ಆಗಬೇಕು. ಆ ಪೋರ್ಷನ್ ತೋರಿಸ್ಬೇಕು ನೀವು. ಅಟ್ಲೀಸ್ಟ್ ನೀವೇನ್ ಮಾಡ್ತೀರೋ ಆ ಪೋರ್ಷನ್ ಪ್ರವಾಸೋದ್ಯಮ ಮಾಡಬೇಕು. ಗಲೀಜ್ ಏರಿಯಾ, ಅಲ್ಲೂ ಗಲೀಜ್ ಇರುತ್ತೆ, ನೀವು ಇನ್ನೂ ಬರಿಬೋದು ಅಲ್ಲಿ ಬಗ್ಗೆ, ಬಟ್ ನಮ್ಮ ಅದನ್ನು ತೋರಿಸೋ ಹಾಗಿಲ್ಲ. ಚೆನ್ನಾಗಿರೋದು ಮಾತ್ರ ತೋರಿಸ್ಬೇಕು. ಹೌದು. ಆಮೇಲೆ ನೀವು ಯಾವುದೇ ಲ್ಯಾಂಗ್ವೇಜ್ ಮಾಡ್ಬೋದು, ನೀವು ಕನ್ನಡನೇ ಮಾತಾಡ್ಕೋಬಹುದು, ನಾಟ್ ಹಿಂದಿ ಅಥವಾ ಭೋಜ್ಪುರಿ ಮಾಡಿ ಅಂತ ಅವ್ರಿಗೆ ಕನ್ನಡ. ಹೌದು, ಶೂಟಿಂಗ್ ಅಲ್ಲಿ ಮಾಡಬೇಕು. ನೀವು ಟೀ ಕುಡಿದ್ರೂ ಟ್ಯಾಕ್ಸ್ ಇರುತ್ತೆ, ಅದನ್ನು ತೋರಿಸ್ಬೇಕಾಗುತ್ತೆ. ನೀವು ಮನೆ ಬಾಡಿಗೆ, ಶೂಟಿಂಗ್ ಮನೆ ತಗೊಂಡಿದ್ದೀರಾ, ರೋಡ್ ಪರ್ಮಿಷನ್, ಪೊಲೀಸ್ಗೆ ಅಪ್ಲೈ ಮಾಡ್ತೀರಾ. ಆಮೇಲೆ ಇಲ್ಲಿ ವಾರ್ತಾ ಇಲಾಖೆ ಒಂದಿರುತ್ತೆ, ಅಲ್ಲಿ ಡಿಸ್ಟಿಕ್ ಲೆವೆಲ್ನಲ್ಲೆಲ್ಲ ಇರುತ್ತೆ, ಅಂದ್ರೆ ಕೋರ್ಟ್ ತರ ಇರುತ್ತೆ. ಆ ಕೋರ್ಟ್ಗೆ ಒಂದು ಫೀಸ್ DD ಕಟ್ಟಬೇಕು, ಅದು ಪ್ರೂಫ್ ಇರಬೇಕು. ಅದಾದ್ಮೇಲೆ ಫಸ್ಟ್ ಕಾಪಿ ತೋರಿಸ್ಬೇಕು ಅವ್ರಿಗೆ. ಅವ್ರ ಪೊಲೀಸ್ ಅವ್ರಿಗೆ ಏನಾದ್ರು ಬೈದಿದ್ದೀರಾ ಅಂತ ನೋಡ್ತಾರೆ. ನಾವು ಸ್ಕ್ರೀನ್ ಪ್ಲೇ 8 ಭಾಗ ಮಾಡಿ ಹಿಂದಿನಲ್ಲಿ ಬರ್ಕೊಡ್ಬೇಕು. ಕನ್ನಡ ಫಿಲಮ್ದೇನೆ ಈ ತರ ಇರುತ್ತೆ, ಸಂಭಾಷಣೆ ಟೈಪು, ಅದೆಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಒಬ್ಬ CA ಇರ್ತಾನೆ, ನಾವೊಬ್ರು CA, ಹೌದು ಈ ಬಡ್ಜೆಟ್ ಆಗಿದೆ ಅಂತ ಈ ನಮ್ಮ ಕರ್ನಾಟಕದ CA ಕೊಡಬೇಕು. ಅವ್ರ CA ಪರಿಶೀಲನೆ ಮಾಡ್ತಾನೆ, ಇವ್ರು ಹೇಳ್ತಾ ಇರೋದು ಸುಳ್ಳ. ಈಗ ನಾನು 1 ಕೋಟಿನಲ್ಲಿ ಸಿನಿಮಾ ಮಾಡಿದ್ದೀನಿ, ನಾನು 1 ಕೋಟಿ ಅಂದ್ರೆ 25 ಲಕ್ಷ ಬರುತ್ತೆ, ನನಗೆ ಲಾಭ ಬರಲ್ಲ. ಇಲ್ಲಿ ಜನನೂ ನೋಡಬೇಕು, OTTನೂ ತಗೋಬೇಕು. ಅವಾಗ ನಾನು 2 ಕೋಟಿ ಅಂತ ಕೊಟ್ಟರೆ ಅಟ್ಲೀಸ್ಟ್ ನನಗೊಂದು ಅರ್ಧ ಭಾಗ ಬರುತ್ತೆ. ಆಗ 2 ಕೋಟಿ ಅಂತ ಕೊಟ್ಟರೆ ಆ ಮೇಕಿಂಗು ಟೆಕ್ನಲ್ಲಿ ನೀವು ಚೆನ್ನಾಗಿಲ್ಲ ತೋರಿಸಿಲ್ಲ ಅಂದರೆ ಫುಲ್ ರಿಜೆಕ್ಟ್ ಮಾಡ್ತಾರೆ. ಸಿನಿಮಾನೂ ಚೆನ್ನಾಗಿ ಮಾಡಬೇಕು, ನೀವೇನೇ ಮಾಡಿದ್ರು ಸಿನಿಮಾ ಚೆನ್ನಾಗಿ ಮಾಡಬೇಕು. ಒಟ್ಟಿನಲ್ಲಿ ಒಳ್ಳೆ ಸೌಲಭ್ಯ. ಈಗ ನಮ್ಮಲ್ಲಿ 10 ಲಕ್ಷ ಇದೆ, ಅಲ್ಲಿ ಅಟ್ಲೀಸ್ಟ್ 25 ಲಕ್ಷ ಇದೆ. MP ಇದೆ, ಮರಾಠಿ ಫಿಲಮ್ಗಿದೆ, ಉತ್ತರಾಖಂಡ್ ಇದೆ. ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಹೋದರೆ ನಮ್ಮ ಕನ್ನಡಿಗರಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ತಿಳ್ಕೊಳ್ಳಿಲ್ಲ, ಸ್ವಲ್ಪ ಆದರೂ ಹಿಂದಿ ಕಲ್ತಿದ್ರೆ ಒಳ್ಳೇದು, ಅವಾಗ ಬೇಕಾಗುತ್ತೆ. ಆಸ್ಪಾಸ್ 1ವರೆಗೂ ನಾವು ಪ್ಲಾನ್ ಮಾಡಿದಾಗ 70 ಅಂದ್ಕೊಂಡಿದ್ವಿ, ಬಟ್ ಟ್ರಾವೆಲಿಂಗ್ ಬರುತ್ತೆ ಎಲ್ಲ ಆರ್ಟಿಸ್ಟ್ಗೂ, ಫ್ಲೈಟು, ಆಮೇಲೆ ಈ ಕ್ಯಾಮ್ರಾ ಅವ್ರಿಗೆ ಟ್ರೈನ್ ಟಿಕೆಟು ಅದೆಲ್ಲ ಮಾಡ್ಕೊಂಡಿದ್ವಿ. ಒಂದ್ರ ಮೇಲೇನು ದಾಟ್ಬಿಡ್ತಾ ಇತ್ತು. ಬಟ್ ನಾವು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಬಾಡಿಗೆ ಮನೆಗಳು ತಗೊಂಡ್ಬಿಟ್ವಿ. ಈಗ ಅಪಾರ್ಟ್ಮೆಂಟ್ ಇರುತ್ತೆ ಅಂದ್ರೆ 3 ಬೆಡ್ರೂಮ್, 2 ಬೆಡ್ರೂಮ್. ಒಂದು ಮನೆಗೆ ನೀವು ಒಂದು ಹೋಟ್ಲಿಗೆ ಇಷ್ಟು ಜನಕ್ಕೆ ಹಾಕ್ಬೇಕು ಅಂದ್ರೆ 6 ಲಕ್ಷ 7 ಲಕ್ಷ ಬಿಲ್ ಬಂತು ನನಗೆ. ಸರ್ವಿಸ್ ಅಪಾರ್ಟ್ಮೆಂಟ್ ತಗೊಂಡ್ಬಿಟ್ಟೆ. ಆಗ ನನಗೆ 2-3 ಲಕ್ಷದಲ್ಲೇ ಸ್ಟೇಯಿಂಗ್ ಸಿಕ್ಬಿಡ್ತು. ಈ ತರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿದೆ, ಒಂದು ಪ್ರಯತ್ನ ಮಾಡ್ಬೋದು. ಸೊ ಮುಂದೆ ಯಾರಿಗಾದ್ರು ಬೇಕು ಅಂದ್ರೆ ನಾನು ಇದ್ದೇ ಇರ್ತೀನಿ, ಹೇಳ್ತೀನಿ. ಬಂದಿತ್ತು ಸರ್, ಅಲರ್ಟ್ ಆಗಿತ್ತು. ಬೆಂಗಳೂರು. ಇಲ್ಲಿ ರಾಜ್ವೀರ್ ಸಿಂಗ್ ಅಂತ ಮುಂಬೈಯವರು ಇನ್ಸ್ಪೆಕ್ಟರ್ ಪಾತ್ರ, ಪ್ರಾಚಿ ಶರ್ಮಾ ಹೀರೋಯಿನ್ ಮುಂಬೈಯವರು. ಕೆಲವು ಸಣ್ಣ ಪುಟ್ಟ ಕಲಾವಿದರು, ಪೊಲೀಸ್ ವ್ಯಾನ್ ನೋಡ್ಸೋರು, ಕಾನ್ಸ್ಟೇಬಲ್ಸು, ಈ ಥರದ್ದು ಆ ಪ್ರೂಫ್ಗೋಸ್ಕರ ಅವ್ರಿಗೆ ಹಾಕಿದ್ದೀವಿ.
ಮಿಕ್ಕಿದ ಎಲ್ಲರೂ ಕನ್ನಡ ಕಲಾವಿದರೇನೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಆ್ಯಕ್ಟ್ ಮಾಡಿದ್ವಿ ಎಲ್ಲರೂ ಈ ಥರ ಮಾಡಿದೆ. ಬೆಂಗಳೂರು ಸರ್ ಸೆಪ್ಟೆಂಬರ್ ಎಂಡ್ಗೆ ನಾವು ಸೆನ್ಸಾರ್ ಮಾಡಿಸೋಣ ಅಂತ ಇದ್ದೀವಿ. ಸೊ ಯಾಕಂದರೆ ನಂದು ಬೇರೆ ಬೇರೆ ಸಿನಿಮಾಗಳು ಇದೆ, ಸ್ವಲ್ಪ ಸಾರಿ ಇದೆ, ಬೇರೆ ಬೇರೆ ಇದೆ, ಅದಕ್ಕೆ ಆ ಟೈಮ್ ತಗೊಂಡು ಹೋಗ್ತಾ ಇದ್ದೀನಿ. ಸೆಪ್ಟೆಂಬರ್ ನಂತರ ನಾವು ಅಕ್ಟೋಬರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ದೊಡ್ಡ ದೊಡ್ಡ ಮೂವೀಸ್ ಇದೆ. ಸೊ ಸೆಪ್ಟೆಂಬರ್ ಆದರೆ ಆಗ್ಬಿಡುತ್ತೆ, ಇಲ್ಲ ನವಂಬರ್ಗೆ ಹೋಗ್ತೀವಿ, ಈ ಥರ ಪ್ಲಾನ್. ಯಾಕಂದರೆ ನಾವು ಅಲ್ಲ ಒಂದು ಸಿನಿಮಾ ಬಂದರೆ ಪರವಾಗಿಲ್ಲ, ಇದು ಮಾರ್ಟಿನ್ ಇದೆ, ಈ ಥರ ಇರುವಾಗ ನಾವು ಇದು ಮಾಡ್ಕೊಳ್ಬೇಕು ಅಂತ. ಬಟ್ ನಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ಹೋಪ್ ಇದೆ. ಡಿಫ್ರೆಂಟ್ ಕಂಟೆಂಟ್ OTT ಜಾನರ್ ಆಗುತ್ತೆ, ಮಲಯಾಳಂ ಸ್ಟೈಲಲ್ಲಿದೆ. ಎಲ್ಲಿ ಮಾಡ್ತೀವಿ ಸರ್, ಮಾಡ್ತೀವಿ. ಅಲ್ಲಿ ತುಂಬ ಜನ ಶೂಟಿಂಗ್ ನೋಡಿದಾರಲ್ಲ, ತುಂಬ ಜನಕ್ಕೆ ರೆಡ್ ರಮ್ ಯಾವಾಗ ನನಗೆ ವಾಟ್ಸಪ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ನಾವು ಸ್ಟ್ರೀಟು ಅಲ್ಲೆಲ್ಲ ಮಾಡಿದ್ದೀವಿ. ಗೋವಿಂದಪುರಿ ಅಂತ ಒಂದು ಊರಿನಲ್ಲಿ ತುಂಬ ಜನ ಮಾಡಿದ್ದಾರೆ, MLA ಕೇಳಿದ್ದಾರೆ. ಸೊ ಏನಾದರೂ ಇದ್ದರೆ ಇದು ಮಾಡಿ ಅಂತ. ಮಂಜುಷಾ ಶಿವಾಚ್ ಅಂತ 10 ವರ್ಷ ಯಾವುದು ಅಲ್ಲ, ನಾವು ಡಬ್ ಮಾಡ್ಬೋದು, ಎಲ್ಲ ಬೈ ಲ್ಯಾಂಗ್ವೇಜ್ ಇರೋದ್ರಿಂದ ಡಬ್ ಮಾಡ್ಕೋಬೋದು. ಹಿಂದಿ ಆಲ್ರೆಡಿ ರೆಡಿ ಇದೆ. ಇವು ಸರ್ರು ಹೈದ್ರಾಬಾದ್ ಬೇಸಿಕ್ಲಿ, ಅವರು ಸ್ವಲ್ಪ ಅಲ್ಲಿಯವರು ಇದ್ದಾರೆ. ನಂದು ತೆಲುಗು ನನಗೆ ಈಸಿ ಆಗುತ್ತೆ. ಸೊ ನೋಡೋಣ ಪರವಾಗಿಲ್ಲ. ಹಾಗೆ ಬಿಸ್ನೆಸ್ ಪಾರ್ಟು ಚರಣ್ ಸರ್ ಮತ್ತು ಇವರು ನೋಡ್ಕೋತಾರೆ. ಪ್ರೊಡ್ಯೂಸರು ಇನ್ವೆಸ್ಟ್ ಮಾಡಿದ್ದಾರೆ, ಅವರು ನನಗೆ ಹೇಳ್ತಾರೆ ನಾವು ಒಂದು ತಂಡ ಮಾಡಿಕೊಂಡು ಮುಂದುವರಿತಾ ಏನೇ ಆಗಲಿ ಗೆಲ್ಲಬೇಕು ಅಂತ ಒಂದು ಪ್ರಯತ್ನ ಅಷ್ಟೇ. ಹೊಸಬರಿಗೆ ಅದಕ್ಕೆ ಚಾನ್ಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಮಾಹಿತಿ. ಕಡೆಯದಾಗಿ ನಮ್ಮ ದರ್ಶನ್ ಅವರು ಒಂದು ಮಾತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮೀಡಿಯಾ ಪಾರ್ಟ್ನರ್ಸ್ ಎಲ್ರಿಗೂ ನಮಸ್ಕಾರ. ರೆಡ್ ರಮ್ ಕಂಗ್ರ್ಯಾಚುಲೇಷನ್ಸ್, ಮೊದಲನೇ ಸಾಂಗ್ ರಿಲೀಸ್ ಆಗಿದೆ. ಸೊ ಮೊದಲನೇದಾಗಿ ಏನು ಹೇಳಬೇಕು ಅಂದರೆ, ನಮ್ಮದು ಮತ್ತು ನಮ್ಮ ಡೈರೆಕ್ಟರ್ ಪ್ರಮೋದ್ ಜೋಯ್ಸ್ ಅವರ ಒಂದು ಗೆಳೆತನ ಒಂದು ಸುಮಾರು 8-9 ವರ್ಷದಿಂದ ನಡೀತಾ ಇದೆ. ಸೊ ಏನಂದರೆ, ಚೇತನ್ ಕೃಷ್ಣ ಅವರು ಕಂಪೋಸ್ ಮಾಡ್ತಾರೆ, ಇವರು ಕೂತ್ಕೊಂಡು ಆನ್ ಸ್ಪಾಟ್ ಲಿರಿಕ್ಸ್ ಬರೀತಾರೆ. ಇವ್ರು ಬರೆಯೋ ಲಿರಿಕ್ಸ್ಗೆ, ಅವ್ರು ಮಾಡೋ ಮ್ಯೂಸಿಕ್ಗೆ ಆಸ್ಥಾನ ಕಲಾವಿದ ನಾನೇ. ಯಾವ ಟ್ರ್ಯಾಕ್ ಆದರೂ ನಾನೇ ಬಂದು ಹಾಡ್ತಾ ಇದ್ದೆ. ಸೊ ಹಂಗಾಗಿ ಒಂದು ಸಾಂಗ್ ಮಾಡಿದರು. ಆವಾಗ ಇವ್ರು ಕೂತ್ಕೊಂಡು ಲಿರಿಕ್ಸ್ ಎಲ್ಲ ಬರೆದಿದ್ರು. ಅವಾಗ ಕರೆದ್ರು ಸ್ಟುಡಿಯೋಗೆ, ಹೋಗಿ ಒಂದ್ಸತಿ ಹಾಡಿದೆ ಇದೇ ಸಾಂಗ್ನ. ಸೊ ಇದು ಫಸ್ಟ್ ಟೈಮ್ಗೆ ಓಕೆ ಆಗಿದ್ದ ಸಾಂಗ್ ಅಲ್ಲ, ಒಂದು 2-3 ಸತಿ ಹಾಡಿರೋ ಸಾಂಗು. ಸೊ ಫಸ್ಟ್ ಟೈಮ್ ಓಕೆ ಹಾಡಾದ್ಮೇಲೆ ಬಂದೆ, ಮತ್ತೆ ಸ್ಟುಡಿಯೋ ಕರೆದ್ಬಿಟ್ಟು ದರ್ಶು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಫೀಲ್ ಬೇಕಣ್ಣ, ಸ್ವಲ್ಪ ಬೇರೆ ಹೆಂಗೆ ಬೈ ಹೇಳಿ ಅಂದರೆ, ಇವಾಗ ನೀವು ಏನು ನೋಡಿದ್ರು ವಿಡಿಯೋ ಅದನ್ನ ಅಷ್ಟು ಕೂತ್ಕೊಂಡು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಪ್ರಮೋದ್ ಜೋಯ್ಸ್ ಅವರು. ಅವ್ನು ಹಿಂಗೆ ಬರ್ತಾನೆ ಕಣೋ, ಅವಳು ಹಂಗೆ ಹೋಗ್ತಾಳೆ ಕಣೋ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಅದನ್ನು ತಗೊಂಡು ಆಮೇಲೆ ಅದನ್ನು ಹಾಡಿದಾಗ ಈ ಸಾಂಗ್ ಹುಟ್ಕೊಂಡಿದ್ದು. ಸೊ ಕಂಗ್ರ್ಯಾಚುಲೇಷನ್ಸ್, ರಿಲೀಸ್ ಆಗಿದೆ ಸಾಂಗು, ಹಾಡ್ತೀನಿ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ರಿಗೂ ಕೇಳ್ಕೊಳ್ಳೋದು, ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಅದಕ್ಕೆ ಯಾವುದೇ ಥರ ಒಂದು ಪ್ರಮೋಷನ್ ಮಾಡಿದ್ರು ಅದು ಪ್ರಮೋಷನ್ನೇ ಆಗೋದು. ಒಂದು ನೆಗೆಟಿವ್ ಆದರೂ ಆಗಲಿ, ಪಾಸಿಟಿವ್ ಆದರೂ ಆಗಲಿ, ಅದು ಬೇರೆ ವಿಷಯ. ಬಟ್ ಪ್ರಮೋಷನ್ ಅನ್ನೋದು ಅದೇನು ಪ್ರಮೋಷನ್ನೇ ಆಗೋದು. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಾಂಗ್ ಆಗಲಿ, ಟ್ರೈಲರ್ ಆಗಲಿ ಅಥವಾ ಪೋಸ್ಟರ್ಸ್ ಆಗಲಿ ಏನೇ ಬಿಡ್ತಾರೋ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗೋ ಥರ ಮಾಡಿ. ಸೊ ಅವಾಗ ಒಬ್ಬರಿಂದ ಒಬ್ರಿಗೆ ರೀಚ್ ಆಗ್ತಿದ್ದಂಗೆ ಬಾಯಿ ಮಾತಾಗುತ್ತೆ, ಹಾಗೆ ಎಲ್ರಿಗೂ ಸೇರ್ತಾ ಹೋಗುತ್ತೆ ಸಾಂಗು. ಸೊ ನಮ್ಮಿಂದ ನಾವು ಹಿಟ್ ಮಾಡಿದ್ರೆ ಇಡೀ ಕರ್ನಾಟಕ ಕೇಳುತ್ತೆ, ಇಡೀ ನಮ್ಮ ಜಗತ್ತು ಕೇಳುತ್ತೆ, ಎಲ್ಲರಿಗೂ ಸೇರುತ್ತೆ. ಸೊ ಅದೊಂದು ಮಾಡಿ. ಈಗ ಒಂದು 2 ಲೈನ್ ಹಾಡ್ತೀನಿ. ಬೇಡ ಬೇಡ ಅಂದರು ಕಣ್ಣು ದಾರಿ ತಪ್ಪಿತ, ಉಸಿರು ಎಷ್ಟೇ ಎಳೆದರು ಸಾಲುತ್ತಿಲ್ಲ ಖಂಡಿತ. ತಪ್ಪಿದ ದಿಂಬಿಗೂ ಉಸಿರು ಕಟ್ಟಿದ ಹಾಗೆ ಅನುಭವ, ಕೊಬ್ಬಿದ ಹೃದಯದ ಬಡಿತವು ಒಂದೇ ಸಮನೇ ಢವಢವ. ಸಾಲವ ಪಡೆಯುವೆ ನಿನ್ನನ್ನು ಕೇಳದೆ ಉಳಿದ ಮೌನವ, ಎಷ್ಟೇ ಪರಿಣಿತನಾದರೂ ಕೆಡಿಸು ನನ್ನ ಧ್ಯಾನವ. ಸುಂದರಿ 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 ಅನುಪಮ, ಬರಿ ನಗುವರೆ ಎದೆಯಲ್ಲಿ ನುಡಿಸುತ್ತ ನಿಂತಳು ಸರಿಗಮ. ಥ್ಯಾಂಕ್ ಯು.